ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಜಗತ್ತಿನ ಮುಂದೆ ಬಣ್ಣ ಕಳಚಿದ ಮೇಲೆ ಪಾಕ್ಗೂ ಈಗ ಅದೇ ಅನ್ನಿಸ್ತಿದೆ. ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫಿಕ್ಸ್ ಭಾಗ 6 ಉಗ್ರರ ಹೆಜ್ಜೆ. ನಾನು ಕೀರ್ತಿಶ್ರೀ. ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧ ಏಕಾಏಕಿ ನಡೆದಿದ್ದಲ್ಲ. ಉಗ್ರರು ದಿಢೀರಂತ ಪ್ರತ್ಯಕ್ಷವಾಗಿದ್ದಲ್ಲ. ಹಿಂದೂಗಳ ನೆತ್ತರು ಹರಿಸೋಕೆ ತಿಂಗಳ ಹಿಂದೆಯೇ ಸ್ಕೆಚ್ ಮಾಡಲಾಗಿತ್ತು. ಆ ನೆತ್ತರಿನ ನೆಲದಲ್ಲೇ ಓಡಾಡ್ತಾ ತಿರುಗಾಡ್ತಾ ಪಕ್ಕ ಪ್ಲಾನ್ ಮಾಡಲಾಗಿತ್ತು. ರಕ್ಕಸರ ಮುಹೂರ್ತದಂತೆ 2 ದಿನ ಮುಂಚಿತವಾಗಿಯೇ ದಾಳಿ ನಡೆಬೇಕಿತ್ತು. ದಟ್ಟ ಮಂಜು ಆವರಿಸಿಕೊಂಡಿದ್ರಿಂದ ರಕ್ತದ ದಾಳಿ ಏಪ್ರಿಲ್ 22ನೇ ತಾರೀಕಿಗೆ ಫಿಕ್ಸ್ ಆಗಿತ್ತು. ಎನ್ಐಎ ತನಿಖೆಯಲ್ಲಿ ಉಗ್ರರು ಹಾಗೂ ಪಾಕ್ನಲ್ಲಿ ಅಸಲಿ ಬಣ್ಣ ಬಯಲಾಗಿದೆ. ಹಾಗಾದ್ರೆ ಎನ್ಐಎ ತನಿಖೆಯಲ್ಲಿ ಗೊತ್ತಾದ ಭಯಾನಕ ಸತ್ಯವೇನು ಅಂತ ತೋರಿಸ್ತೀವಿ ನೋಡಿ. ಪಹಲ್ಗಾಮ್ ಪ್ರವಾಸಿಗರ ನೆಚ್ಚಿನ ತಾಣ ಹಸಿ ಹಸಿಯಾಗಿದೆ. ಅಮಾಯಕ ರಕ್ತದಿಂದ ತೊಯ್ದು ಹೋಗಿದೆ. ಉಗ್ರರು ಹರಿಸಿದ ನೆತ್ತರಿನ ಕೋಡಿಯಿಂದ ನೆಲ ಒದ್ದೆಯಾಗಿದೆ. ಭಯೋತ್ಪಾದಕರ ದಾಳಿಯಲ್ಲಿ ತಮ್ಮವರನ್ನ ಕಳೆದುಕೊಂಡವರು ಕಣ್ಣೀರಿಡ್ತಿದ್ರೆ, ಬದುಕುಳಿದವರ ಕಣ್ಣಲ್ಲಿ ಉಗ್ರರ ಅಟ್ಟಹಾಸ ರಾರಾಜಿಸ್ತಿದೆ. यहाँ पे बोला कि शायद मुस्लिम नहीं है, उसने उसको गोली मार दी। नहीं आप टेंशन मत लो। अब बेटा आप यहाँ पे रहो, हम साथ में। ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಹತ್ಯಾಕಾಂಡ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಭಯೋತ್ಪಾದಕರ ದಾಳಿಗೆ ಇಡೀ ಜಗತ್ತೇ ಖಂಡಿಸ್ತಿದೆ. ಉಗ್ರರಿಗೆ ಸಪೋರ್ಟ್ ಮಾಡಿದ ಪಾಕಿಸ್ತಾನಕ್ಕೆ ಛೀ ತೂ ಅಂತ ಉಗಿತಿವೆ. ಭಾರತ ಪ್ರತಿಕಾರದ ಯುದ್ಧಕ್ಕೆ ರೆಡಿಯಾಗ್ತಿದೆ. ಮನುಕುಲಕ್ಕೆ ಮಾರಕವಾಗಿರೋ ಪಾಕಿಸ್ತಾನವನ್ನ ಇನ್ನಿಲ್ಲದಂತೆ ಮಾಡೋಕೆ ಭಾರತ ಶಪಥ ಮಾಡಿಯಾಗಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ತನಿಖೆ ಮಾಡ್ತಿದೆ. ನರಮೇಧ ನಡೆಸಿದ ಉಗ್ರರು ಹಾಗೂ ದಾಳಿಗೆ ಕುಮ್ಮಕ್ಕು ಕೊಟ್ಟಿದ್ದ ಪಾತಕಿಗಳ ಬೇಟೆ ಶುರು ಮಾಡಿದೆ. ದಟ್ಟ ಕಾಡಿನಲ್ಲಿ ಅಡಗಿ ಕೂತಿರೋ ಆ ರಾಕ್ಷಸರ ಹೆಜ್ಜೆ ಗುರುತು ಪತ್ತೆ ಮಾಡ್ತಿದ್ದಾರೆ. ತನಿಖೆಗೆ ಫೀಲ್ಡ್ಗಿಳಿದ NIA ಸ್ಫೋಟಕ ಅಂಶಗಳನ್ನ ಪತ್ತೆ ಮಾಡಿದೆ. ಏಪ್ರಿಲ್ 22ನೇ ತಾರೀಕು ಘಟನೆ ನಡೆದಿದ್ದೇಗೆ. ದಾಳಿ ನಡೆಸಲು ಉಗ್ರರು ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದೆ. ಉಗ್ರರ ಭಯಾನಕ ಸತ್ಯ ನಿಮ್ಮುಂದೆ ಇಡ್ತೀವಿ ನೋಡಿ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆದಿದ್ದು ಏಪ್ರಿಲ್ 22ನೇ ತಾರೀಕು. ಆ ದಿನ ಏಕಾಏಕಿ ದಾಳಿ ನಡೆದಿದ್ದಲ್ಲ. ಹಾಗಂತ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸಾಯಿಸಬೇಕು ಅಂತ 1-2 ದಿನದಲ್ಲೇ ಪ್ಲಾನ್ ಮಾಡಿದ್ದಲ್ಲ. ತಿಂಗಳ ಹಿಂದೆಯೇ ಉಗ್ರರು ಸಭೆ ನಡೆಸಿದ್ರು. ಪಾಕ್ ಸೇನೆಯ ಲಿಂಕ್ उसने उसको गोली मार दी। नहीं आप टेंशन मत लो। अब बेटा आप यहाँ पे रहो, हम साथ में। ಪಾಕಿಸ್ತಾನ್ ಹಾಗೂ ಉಗ್ರರು ಹಾಕಿದ ಸ್ಕೆಚ್ ಪ್ರಕಾರ 2 ದಿನ ಮುಂಚಿತವಾಗಿಯೇ ದಾಳಿ ನಡಿಬೇಕಿತ್ತು. ಅಂದ್ರೆ ಏಪ್ರಿಲ್ 22ರ ಬದಲು ಏಪ್ರಿಲ್ 20 ಅಥವಾ 21ಕ್ಕೆ ದಾಳಿ ಮಾಡೋ ಉದ್ದೇಶ ಹೊಂದಿದ್ರು. ಏಪ್ರಿಲ್ 20 ಅಥವಾ 21ಕ್ಕೆ ಉಗ್ರರು ದಾಳಿ ನಡೆಸೋಕೆ ಆ ನಿಸರ್ಗವೇ ಅವಕಾಶ ಕೊಟ್ಟಿರಲಿಲ್ಲ. ಯಾಕಂದ್ರೆ ಆ 2 ಮಳೆ ಹಾಗೂ ಮಂಜು ಕವಿದ ವಾತಾವರಣದಿಂದ ಕೂಡಿತ್ತು. ಪ್ರವಾಸಿಗರು ಕೂಡ ಕಡಿಮೆ ಬಂದಿದ್ರಿಂದ ಭಯೋತ್ಪಾದಕರಿಗೆ ಬೇಸರವಾಗಿತ್ತು. ಆದರೆ ಹಿಂದೂಗಳನ್ನ ಸಾಯಿಸಬೇಕು ಅನ್ನೋ ಪ್ಲಾನ್ ಕೈ ಬಿಟ್ಟಿರಲಿಲ್ಲ. ಆಗ ಉಗ್ರರು ಮಾಡಿದ್ದೇ ಭಯಾನಕ ಸ್ಕೆಚ್. ಹೇಗಿತ್ತು ಉಗ್ರರ ಸ್ಕೆಚ್? ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಲು ಮುಹೂರ್ತ ಫಿಕ್ಸ್ ಆಗಿತ್ತು. ಉಗ್ರರು ಪಹಲ್ಗಾಮ್ ತಲುಪಲು 20ರಿಂದ 22 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ರು. ಬೈಸರನ್,
ಕೋಕೇರ್ನಾಗ್ ದಟ್ಟಾರಣ್ಯದಲ್ಲಿ ವಾಕ್ ಮಾಡಿಕೊಂಡು ಟಾರ್ಗೆಟ್ ಪ್ಲೇಸ್ ರೀಚ್ ಆಗಿದ್ದಾರೆ. ಮೊದಲು ಇಬ್ಬರು ಉಗ್ರರು ಪಹಲ್ಗಾಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೈಸರನ್ ವ್ಯಾಲಿಯಲ್ಲಿ ಫುಡ್ ಸ್ಟಾಲ್ ಕುಳಿತು ಎಲ್ಲವನ್ನೂ ವೀಕ್ಷಣೆ ಮಾಡಿದ್ದಾರೆ. ಆ ಸ್ಥಳದಲ್ಲಿ ಪ್ರವಾಸಿಗರು ಹೆಚ್ಚಾಗ್ತಿದ್ದಂತೆ ಮಧ್ಯಾಹ್ನ 2:30 4 ಭಯೋತ್ಪಾದಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಮೊದಲು ಹೋಟೆಲ್ನಲ್ಲಿ ಸ್ನ್ಯಾಕ್ಸ್ ಸೇವಿಸುತ್ತಿದ್ದವರ ಬಳಿ ಹೋಗಿ ನಿಮ್ಮ ಧರ್ಮ ಯಾವುದು ಅಂತ ವಿಚಾರಣೆಯನ್ನ ಮಾಡಿದ್ದಾರೆ. ಅವರು ನಾವು ಹಿಂದೂಗಳು ಅಂತ ಹೇಳ್ತಿದ್ದಂತೆ 4 ಮೇಲೆ ಫೈರಿಂಗ್ ಮಾಡಿದ್ದಾರೆ. ಸುಮಾರು 20ರಿಂದ 30 ನಿಮಿಷ ಗುಂಡಿನ ದಾಳಿ ನಡೆಸಿ ಅಮಾಯಕರ ರಕ್ತ ಹರಿಸಿದ್ದಾರೆ. ಒಟ್ಟು 4 ಉಗ್ರರು, ಇಬ್ಬರು ಬಲಭಾಗದಿಂದ ಬಂದ್ರೆ ಇನ್ನಿಬ್ಬರು ಎಡಭಾಗದಿಂದ ಎಂಟ್ರಿ ಕೊಟ್ಟಿದ್ದಾರೆ. ಅಂದಾಗೆ ಉಗ್ರರು ಯಾವುದೋ ಕಾಂಜಿ ಪಿಂಜಿ ಗನ್ ಹಿಡ್ಕೊಂಡು ಬಂದಿರಲಿಲ್ಲ. ಪಹಲ್ಗಾಮ್ ದಾಳಿಗೆ ಅಂತಲೇ AK-47 ಹಾಗೂ M4 ಅಸಾಲ್ಟ್ ರೈಫಲ್ಗಳ ಸಮೇತ ಪಹಲ್ಗಾಮ್ ಪ್ರವಾಸಿ ತಾಣಕ್ಕೆ ಕಾಲಿಟ್ಟಿದ್ರು. ಇಂಥದ್ದೊಂದು ದಾಳಿ ನಡೆಸಬೇಕು ಅಂತಲೇ ಬೈಸರನ್ ಕೋಕೇರ್ನಾಗ್ ದಟ್ಟ ಕಾಡಿನಲ್ಲಿ ನಡೆದುಕೊಂಡು ಬಂದಿದ್ರು. ಅದು 20ರಿಂದ 22 ಕಿಲೋಮೀಟರ್. ಈ ಉಗ್ರರಿಗೆ ಏನ್ ಬೇಕು ಏನ್ ಬೇಡ ಎಲ್ಲಾ ಫೆಸಿಲಿಟಿನೂ ನೋಡ್ಕೊಂಡಿದ್ದು ಇದೇ ಪಾಪಿ ಪಾಕಿಸ್ತಾನ. ಪ್ರವಾಸಿಗರ ಸೋಗಿನಲ್ಲೇ ಉಗ್ರರ ಓಡಾಟ ತಿರುಗಾಟ. ಮಠ ಮಧ್ಯಾಹ್ನ ಪ್ರವಾಸಿಗರ ಮೇಲೆ ಫೈರಿಂಗ್. ಈ 4 ಉಗ್ರರು ಪಾಕ್ ಸೇನೆಯೊಂದಿಗೆ ಲಿಂಕ್ನಲ್ಲಿದ್ರು. 3 ಪಾಕಿಸ್ತಾನದಂತೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ರಣಹದ್ದುಗಳಂತೆ ಕಾಯ್ತಿದ್ದ ಉಗ್ರರ ಕಣ್ಮುಂದೆ ನೋಡುತ್ತಿದ್ದಂತೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಇದೇ ಒಳ್ಳೆ ಟೈಮ್ ಅಂತ ಸಿದ್ಧವಾದ ಈ ರಾಕ್ಷಸರು ಗುಂಡಿನ ದಾಳಿಗೆ ಮುಂದಾದ್ರು. ಹಣೆಗೆ ಕತ್ತಿಗೆ ರೈಫಲ್ ಹಿಡಿದು ನಿನ್ನ ಧರ್ಮ ಯಾವುದು ಅಂತ ಕೇಳಿದ್ದಾರೆ. ಹಿಂದೂ ಅಂತ ಗೊತ್ತಾಗ್ತಿದ್ದಂತೆ ಫೈರಿಂಗ್ ಮಾಡಿ ಹತ್ಯೆ ಮಾಡಿದ್ದಾರೆ. ಜಸ್ಟ್ ಅರ್ಧ ಗಂಟೆಯಲ್ಲೇ 30 ಜನರ ಜೀವ ತೆಗೆದು ಎಸ್ಕೇಪ್ ಆಗಿದ್ದಾರೆ ಅನ್ನುವುದು NIA ತನಿಖೆಯಲ್ಲಿ ಬಯಲಾಯ್ತು ನರ ಉಗ್ರನ ಸುಳಿವು. ಪಾಕ್ ಮಾಜಿ ಕಮಾಂಡೋ ಕಟ್ಟ ಭಯೋತ್ಪಾದಕ. ಕಾಶ್ಮೀರ್ ದಾಳಿಯ ರೂವಾರಿ ಹಾಶಿಮ್ ಮುಸಾ. ಪಹಲ್ಗಾಮ್ ದಾಳಿಯ ತನಿಖೆಗಿಳಿದಿರೋ NIA ಅಧಿಕಾರಿಗಳು ಸ್ಫೋಟಕ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಉಗ್ರರ ಜಾತಕ ಬಿಚ್ಚಿಡ್ತಿದ್ದಾರೆ. ಹಿಂದೂ ನರಮೇಧಕ್ಕೆ ಉಗ್ರರಿಗೆ ಸಪೋರ್ಟ್ ಮಾಡಿದ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡ್ತಿದ್ದಾರೆ. ಇದೀಗ ಕಾಶ್ಮೀರ್ ದಾಳಿಯ ಮಾಸ್ಟರ್ ಮೈಂಡ್ನ ಸುಳಿವು ಸಿಕ್ಕಿದೆ. ಪಹಲ್ಗಾಮ್ ದಾಳಿಯಲ್ಲಿ ಆತ ಮಾಡಿದ್ದೇನು, ಆತನ ಭಯೋತ್ಪಾದನೆ ಹಿಸ್ಟರಿ ಬಯಲಾಗಿದೆ. ಆ ಉಗ್ರ ಬೇರೆ ಯಾರೂ ಅಲ್ಲ, ಹಾಶಿಮ್ ಮುಸಾ. ಈತನೇ ನೋಡಿ ಹಾಶಿಮ್ ಮುಸಾ. ದೇಹ ಒಣಗಿರೋ ನುಗ್ಗೆಕಾಯಿ ಇದ್ದಂಗಿದೆ. ಆದ್ರೆ ಅಡಿಯಿಂದ ಮುಡಿವರೆಗೂ ಭಯೋತ್ಪಾದನೆಯನ್ನೇ ತುಂಬಿಕೊಂಡಿದ್ದಾನೆ. ಭಾರತದ ಶಾಂತಿ ಕೆಡಿಸೋದೇ ಉದ್ಯೋಗ ಮಾಡಿಕೊಂಡಿದ್ದಾನೆ. ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಹಾಸಿಮ್ ಮುಸಾನೇ ಮಾಸ್ಟರ್ ಮೈಂಡ್. ಉಳಿದ 3 ಲೀಡರ್ ಆಗಿ ಕೆಲಸ ಮಾಡ್ತಿದ್ದ ಯಾವುದೋ ಭೂಗತ ಪ್ರದೇಶದಲ್ಲಿ ಕೂತು ಪಹಲ್ಗಾಮ್ ದಾಳಿಗೆ ಕುಮ್ಮಕ್ಕು ಕೊಟ್ಟಿಲ್ಲ. ಬದಲಿಗೆ ಈ ಮೂಸಾನೇ ಮುಂದೆ ನಿಂತು ಹಿಂದೂಗಳ ನರಮೇಧದಲ್ಲಿ ಮೂಸಾನೇ ಭಾಗಿಯಾಗಿದ್ದಾನೆ. ಈತನ ಹಿಸ್ಟರಿ ಕೆದಕಿದ NIA ಅಧಿಕಾರಿಗಳಿಗೆ ಆಗಿದ್ದು ಅಂತಿಂತ ಅಚ್ಚರಿಯಲ್ಲ. ಹೀಗಾಗಿ ಪಹಲ್ಗಾಮ್ನ ನರಮೇಧಕ್ಕೆ ಹಾಸಿಮ್ ಮುಸಾನೇ ಸೂಕ್ತವಾದ ವ್ಯಕ್ತಿ ಅಂತ ಪಾಕ್ ಸೇನೆ ಹಾಗೂ ಉಗ್ರರ ಗುಂಪು ಡಿಸೈಡ್ ಮಾಡಿತ್ತು. ಹೀಗಾಗಿ ಮುಸಾಗೆ ದಾಳಿಯ ಜವಾಬ್ದಾರಿ ಕೊಟ್ಟು ಕಾಶ್ಮೀರಕ್ಕೆ ನುಗ್ಗಿಸಲಾಗಿದೆ. ಲಷ್ಕರ್ ಇ ತೊಯ್ಬಾ ಸಂಘಟನೆ ನಾಯಕರಿಗೆ ಹಾಸಿಮ್ ಮುಸಾ ನೀಲಿ ಗನ್ನಿನ ಹುಡುಗನಾಗಿದ್ದ. ಮಾಜಿ ಪ್ಯಾರಾ ಕಮಾಂಡೋ ಬೇರೆ ಆಗಿದ್ರಿಂದ ನೆಚ್ಚಿನ ವ್ಯಕ್ತಿಯಾಗಿದ್ದ. ಅದ್ಯಾಕೆ ಅಂದ್ರೆ ಉಗ್ರರಿಗೆ ಕೊಡೋ ಟ್ರೈನಿಂಗೇ ಬೇರೆ, ಪ್ಯಾರಾ ಕಮಾಂಡೋಗಳಿಗೆ ಕೊಡೋ ಟ್ರೈನಿಂಗೇ ಬೇರೆ. ಹಾಸಿಮ್ ಮುಸಾ ಕಟ್ಟ ಭಯೋತ್ಪಾದಕನಾದ. ಸೇನೆಯಲ್ಲಿ ಪ್ಯಾರಾ ಕಮಾಂಡೋಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತೆ. ಪ್ಯಾರಾ ಕಮಾಂಡೋಗಳು ರಹಸ್ಯ ಕಾರ್ಯಾಚರಣೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸುವ ಟ್ರೈನಿಂಗ್ ಅನ್ನ ಪಡೆದಿರ್ತಾರೆ. ಕಮಾಂಡೋಗಳು ಏಕಾಂಗಿಯಾಗಿ ಕೈಯಿಂದ ಹೋರಾಡುವ ತಾಕತ್ತು ಹೊಂದಿರ್ತಾರೆ. ಎಂಥದ್ದೇ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸುವುದು ಜೊತೆಗೆ ತನ್ನ ಜೀವ ಉಳಿಸಿಕೊಳ್ಳುವ ತಂತ್ರಗಾರಿಕೆಯಲ್ಲಿ ನಿಪುಣತೆ ಹೊಂದಿರ್ತಾರೆ.
ಪಾಕ್ ಐಎಸ್ಐ ಪಹಲ್ಗಾಮ್ ದಾಳಿಗೆ ಹಾಸಿಂ ಮುಸಾನ ಆಯ್ಕೆ ಮಾಡೋದಕ್ಕೆ ಪ್ಯಾರಾ ಕಮಾಂಡೋ ಆಗಿದ್ದ ಅನ್ನೋದೇ ಕಾರಣ. ಸೇನೆಯಲ್ಲಿ ಹಾಗೂ ಉಗ್ರ ಸಂಘಟನೆಯಲ್ಲಿ ಎರಡರಲ್ಲೂ ಹಾಸಿಂ ಮುಸಾ ಟ್ರೈನಿಂಗ್ ಪಡೆದಿದ್ದ. ಮಾಡಿದ್ದು ಎನ್ಐಎ ಅಧಿಕಾರಿಗಳು ಪಹಲ್ಗಾಮ್ ದಾಳಿ ತನಿಖೆಯಲ್ಲಿ ಪ್ರಮುಖ ಶಂಕಿತರನ್ನ ಮೊದಲು ಗುರುತಿಸಿದ್ರು. 15 ಕಾಶ್ಮೀರಿ ಭೂಗತ ಕಾರ್ಮಿಕರ ವಿಚಾರಣೆ ಸಮಯದಲ್ಲಿ ಹಾಸಿಂ ಮುಸಾನ ಹೆಸರು ಕೇಳಿಬಂದಿತ್ತು. ಮತ್ತಷ್ಟು ತನಿಖೆಯ ಆಳಕ್ಕಿಳಿದಾಗ ಹಾಸಿಂ ಮುಸಾ ಪಾಕ್ನ ಮಾಜಿ ಪ್ಯಾರಾ ಕಮಾಂಡೋ ಅನ್ನೋದು ಗೊತ್ತಾಗಿದೆ. ಹಾಸಿಂ ಮುಸಾಗೆ ವೆಪನ್ ಹಾಗೂ ಬೇಕಾದ ಎಲ್ಲ ಫೆಸಿಲಿಟಿನೂ ಪಾಕ್ನ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಐಎಸ್ಐ ನೀಡಿದೆ ಅಂತ ಹೇಳಲಾಗ್ತಿದೆ. ಪಹಲ್ಗಾಮ್ನಲ್ಲಿ ದಾಳಿ ನಡೆದ ದಿನ ಅದೇ ಪ್ರದೇಶದಲ್ಲಿ ಅದೇ ಸಮಯದಲ್ಲಿ ಒಂದು ನೆಟ್ವರ್ಕ್ ಆಕ್ಟಿವ್ ಆಗಿತ್ತು. ಸ್ಯಾಟಲೈಟ್ ಫೋನ್ ಒಂದು ಸಕ್ರಿಯವಾಗಿತ್ತು. ಅದರ ತನಿಖೆಗಿಳಿದ ಎನ್ಐಎ ಅಧಿಕಾರಿಗಳಿಗೆ ಶಾಕಿಂಗ್ ವಿಚಾರವೊಂದು ಬೆಳಕಿಗೆ ಬಂದಿತ್ತು. ಅದೇನು ಅಂದ್ರೆ ಪಹಲ್ಗಾಮ್ ದಾಳಿ ನಡೆದ ನೆತ್ತರಿನ ಪ್ರದೇಶದಲ್ಲಿ ಆಕ್ಟಿವ್ ಆಗಿದ್ದು ಚೀನಾದ ಸ್ಮಾರ್ಟ್ ಫೋನ್. ಹಾಗಾದ್ರೆ ಪಾಕ್ನ ಉಗ್ರರಿಗೆ ಚೀನಾನು ಸಪೋರ್ಟ್ ಮಾಡಿತ್ತ? ಅದರ ಬಗೆಗಿನ ಬೆಚ್ಚಿ ಬೀಳಿಸೋ ಸ್ಟೋರಿ ಇಲ್ಲಿದೆ ನೋಡಿ. ಪಹಲ್ಗಾಮ್ ದಾಳಿಗೆ ಭಯೋತ್ಪಾದಕರಿಂದ ಚೀನಾ ಆಪ್ ಬಳಕೆ. ಉಗ್ರರ ಮಾತುಕತೆಗೆ ಚೀನಾದ ಸ್ಯಾಟಲೈಟ್ ಫೋನ್. ಚೀನಾ ಹಾಗೂ ಪಾಕಿಸ್ತಾನ್ ಎರಡರದ್ದು ಕಂತ್ರಿ ಬುದ್ಧಿನೇ, ಕುತಂತ್ರಿ ಕೆಲ್ಸಾನೆ. ಪಾಕ್ ಚೀನಾದ ಭಿಕ್ಷೆಯಲ್ಲಿ ಬದುಕುತ್ತಿದೆ. ಪಾಕ್ನಿಂದ ಕತ್ತೆ ಬಾತುಕೋಳಿ ಬಡ್ಡಿ ವಸೂಲಿ ಮಾಡಿಕೊಂಡು ಚೀನಾ ಹಾಯಾಗಿದೆ. ಭಾರತದ ವಿಚಾರದಲ್ಲಿ ಮಾತ್ರ ಪಾಕ್ ಹಾಗೂ ಚೀನಾ ಯಾವಾಗಲೂ ಒಂದಾಗ್ತಿರ್ತವೆ. ಮೊದಲಿನಿಂದಲೂ ಚೀನಾ ಪಾಕಿಸ್ತಾನದ ಪರವಾಗಿಯೇ ಮಾತನಾಡುತ್ತೆ, ತನ್ನ ಮಿತ್ರನ ಪರವಾಗಿಯೇ ನಿಲ್ಲುತ್ತೆ. ಪಹಲ್ಗಾಮ್ ದಾಳಿಗೂ ಕೂಡ ಚೀನಾ ಸಹಾಯ ಮಾಡಿರುವುದು ಬಟಾಬಯಲಾಗಿದೆ. ಎನ್ಐಎ ಅಧಿಕಾರಿಗಳ ತಂಡಕ್ಕೆ ಉಗ್ರರು ದಾಳಿಗೂ ಮುನ್ನ ಚೀನಾದ ಸ್ಯಾಟಲೈಟ್ ಫೋನ್ ಬಳಕೆ. ಭಾರತದಲ್ಲಿ ಚೀನಾ ನಿರ್ಮಿತ ಹುವಾವೆ ಕಂಪನಿ ಸಾಧನ ಬಳಕೆಗೆ ಚೀನಾದ ಕಂತ್ರಿ ಬುದ್ಧಿಯೂ ಗೊತ್ತಾಗ್ತಿದೆ. ಸದ್ಯದಲ್ಲೇ ಭಾರತ ಕೊಡೋ ತಿರುಗೇಟಿಗೆ ಪಾಕ್ ಹಾಗೂ ಚೀನಾಗೆ ನಮಗೆ ಇದೆಲ್ಲ ಬೇಕಿತ್ತ ಅನಿಸುತ್ತೆ. ಇದೇ ಹೊತ್ತಿನ ಸ್ಪೆಷಲ್. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.